श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾತ್ ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ ಅಭ್ಯಾಸಾದಿಹೀನಸ್ಯ ಫಲಂ ಪೃಚ್ಛತಿ. ಹಿಂದೆ ಹೇಳಿದರು ಕೃಷ್ಣ ಪರಮಾತ್ಮ ಯೋಗದಿಂದ, ಯೋಗ ಅಂದ್ರೆ ಇದೆ ಧ್ಯಾನ ಯೋಗದಿಂದ ಪರಮಾತ್ಮನನ್ನ ಜ್ಞಾನಿಗಳು ಹೊಂದುತ್ತಾರೆ ಹಾಗೆ ಅಂತ. ಆ ಯೋಗ ಅಷ್ಟು ಬೇಗ ಸಿಗೋದಿಲ್ಲ. ಅದಕ್ಕೆ 2 ಉಪಾಯವನ್ನ ಪರಮಾತ್ಮ ಹೇಳಿದ್ದು. ಒಂದು ಅಭ್ಯಾಸೇನ, ಇನ್ನೊಂದು ವೈರಾಗ್ಯೇನ ಅಂತ. ಅಭ್ಯಾಸ ಮತ್ತು ವೈರಾಗ್ಯ, ಈ 2ರಿಂದ ಬೇರೆ ಕಡೆ ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ ಮನಸ್ಸು ಅದು ಸಹಜ ಹೋಗೋದು, ಅದು ಕಷ್ಟ ಸಾಧ್ಯ. ಅಷ್ಟು ಬೇಗ ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮನಸ್ಸು ಬೇರೆ ಕಡೆನೇ ಹೋಗ್ತಾ ಇರುತ್ತದೆ, ದುಷ್ಕರ. ಆದ್ರೂ ಕೂಡ ಅಭ್ಯಾಸದಿಂದ ವೈರಾಗ್ಯದಿಂದ ಅದನ್ನ ದೇವರಲ್ಲಿ ಇಡ್ಲಿಕ್ಕೆ ಸಾಧ್ಯ ಅಂತ ಇಷ್ಟು ವಿಚಾರವನ್ನ ಹೇಳಿದ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಹೌದು ಸ್ವಾಮಿ ನೀ ಹೇಳೋದು ಸರಿ, ಆದರೆ ಅದಕ್ಕೆ ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ. ಮಧ್ಯದಲ್ಲಿ ಯಾರೋ ಒಬ್ರು ಅಭ್ಯಾಸಾದಿಹೀನ, ಅಭ್ಯಾಸ ಮಾಡಬೇಕು ಅಂತ ಪ್ರಯತ್ನ ಪಟ್ರು, ಶ್ರವಣ ಮನನ ಧ್ಯಾನ ಮಾಡ್ಬೇಕು ಅಂದ್ರೆ ಇದೆಲ್ಲ ಮಾಡ್ಬೇಕು, ಶ್ರವಣ ಮನನ ಮಾಡ್ತಾ ಇದ್ದಾರೆ ಅಂತ ಇಟ್ಟುಕೊಳ್ಳೋಣ. ಶ್ರವಣ ಮನನ ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿ ದೇಹ ಬಿಟ್ರು. ಅವ್ರಿಗೆ ಏನ್ ಫಲ ಇದು? ಈಗ ಒಂದು ರೀತಿಯಾಗಿ ನೋಡಿದ್ರೆ LKG ಇಂದ ಮಾಡಿ +2 ತನಕ, ಸೆಕೆಂಡ್ PU ತನಕ ಓದಬೇಕು. ಮಧ್ಯದಲ್ಲಿ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಫೇಲ್ ಆದರೆ ಏನು? ಹಾಗೆ ಅಂದ್ರೆ ಏನ್ ಹೇಳ್ಬೇಕು? ಮುಂದೆ ಅದನ್ನೇ ಓದಬೇಕು ಅಷ್ಟೇ. ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ನೋಡಿ, ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಯತಿಹಿ ಅಪ್ರಯತ್ನ, ಪ್ರಯತ್ನ ಇಲ್ಲ ಅವರಿಗೆ. ಯಾಕೆ? ಅಭ್ಯಾಸ ವೈರಾಗ್ಯ ಯಾಕೆ ಪಡೆದಿಲ್ಲ? ಪ್ರಯತ್ನ ಇಲ್ಲ, ಪ್ರಯತ್ನ ಪಟ್ಟಿಲ್ಲ, ಅದರಿಂದ ಬಂದಿಲ್ಲ. ಶ್ರದ್ಧೆಯ ಉಪೇತಃ, ಆದರೆ ಆಸ್ತಿಕ್ಯ ಬುದ್ಧಿ ಇದೆ. ಅಯತಿ, ಆದ್ರೂ ಪ್ರಯತ್ನ ಪಟ್ಟಿಲ್ಲ. ಎಷ್ಟು ಪ್ರಯತ್ನ ಪಡಬೇಕು ಅಂದ್ರೆ ಪ್ರಯತ್ನ ಸ್ವಲ್ಪ ಪಟ್ಟಿರ್ಬೋದು, ಆದ್ರೆ ಎಷ್ಟು ಪ್ರಯತ್ನ ಪಟ್ರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ದೇವರಲ್ಲಿ ಮನಸ್ಸಿಡ್ಲಿಕ್ಕೆ ಆಗ್ತದೋ ಅಷ್ಟು ಪ್ರಯತ್ನ ಅವರು ಪಟ್ಟಿಲ್ಲ. ಆದ್ರೆ ಆಸ್ತಿಕ್ಯ ಬುದ್ಧಿ ಇದೆ, ದೇವರಿದೆ ಅಂತಾರೆ, ಶಾಸ್ತ್ರ ಶ್ರವಣ ಮನನ ಮಾಡ್ತಾರೆ. ಧ್ಯಾನದಲ್ಲಿ ಸ್ವಲ್ಪ ತೊಡಕಾಯ್ತು ಅವರಿಗೆ, ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕಾಗದೆ ಅಲ್ಲಿ ಇಲ್ಲಿ ಚಪಲ ಬುದ್ಧಿಯಿಂದ ಅವರು ಮಾಡ್ತಾ ಇದ್ದಾರೆ. ಯೋಗ ಧ್ಯಾನ ರೂಪ ಉಪಾಯ ಚಲಿತ ಮಾನಸಃ, ಶ್ರವಣ ಮನನ ಮಾಡ್ತಾರೆ, ಧ್ಯಾನ ಮಾಡಿಲ್ಲ. ಅಂತವರು ಯೋಗ ಸಂಸಿದ್ಧಿಂ ಅಪ್ರಾಪ್ಯ ಹೇ ಕೃಷ್ಣ ಕಾಂ ಗತಿಂ ಗಚ್ಚತಿ. ಧ್ಯಾನ ಸಂಪೂರ್ತಿಂ, ಧ್ಯಾನದ ಫಲ ಅಂದ್ರೆ ಆ ಬ್ರಹ್ಮರಂಧ್ರ ಸೀಳಿ ಆ ದೇಹವನ್ನು ಬಿಟ್ಟು ಊರ್ಧ್ವ ಲೋಕಕ್ಕೆ ಹೋಗೋದು. ನಾವು ನೋಡಿದೀವಿ ನೋಡಿ, ಜನೋಲೋಕ, ತಪೋಲೋಕ ಇತ್ಯಾದಿ ಉತ್ತಮ ಲೋಕಕ್ಕೆ ಹೋಗ್ಬಿಡ್ತಾರೆ ಅವರು. ಆ ರೀತಿಯಾಗಿ ಆಗಿಲ್ಲ. ಏನ್ ಮಾಡ್ಬೇಕು? ಅಂತವರಿಗೆ ಗತಿ ಏನು? ಶ್ರವಣ ಮನನ ಮಾಡ್ತಾರೆ, ಆಸ್ತಿಕ್ಯ ಬುದ್ಧಿ ಇದೆ, ದೇವರು ಅಂತ ನಂಬುತ್ತಾರೆ, ಗುರುಗಳು ಅಂತ ನಂಬುತ್ತಾರೆ, ಮಧ್ವಾಚಾರ್ಯರು ಅಂತ ಕೊಂಡಾಡ್ತಾರೆ. ಆದ್ರೆ ಧ್ಯಾನ ಆಗೋದಿಲ್ಲ ಅಂತವರ ಪರಿಸ್ಥಿತಿ. ಶ್ರವಣ ಮನನ ಆಗಿರುತ್ತದೆ, ಶ್ರವಣ ಮನನ ಇಲ್ಲದೆ ಇದ್ರೆ ಏನಂತ ಕೇಳಿಲ್ಲ ಇಲ್ಲಿ. ಶ್ರವಣ ಮನನ ಆಗ್ಲೇಬೇಕು, ದೇವರ ಕುರಿತಾದ ಮಹಿಮೆಯನ್ನ ಶ್ರವಣ ಮಾಡಬೇಕು, ಚಿಂತನೆ ಮಾಡಬೇಕು. ಮತ್ತು ಧ್ಯಾನ, ದೇವರ ರೂಪವನ್ನ ಮಂತ್ರಗಳನ್ನ ಧ್ಯಾನ ಹಿಂದೆ ಏನ್ ಹೇಳಿದ್ರಲ್ವಾ ಈ ಅಧ್ಯಾಯದಲ್ಲಿ, ಆ ರೀತಿಯಾಗಿ ಧ್ಯಾನ ಅದನ್ನ ಮಾಡಿಲ್ಲ. ಅವರು ಯಾವ ಗತಿಯನ್ನು ಹೊಂದುತ್ತಾರೆ ಅಂತ ಪ್ರಶ್ನೆ. ಕಚ್ಚಿನ್ನೋ ಭಯ ವಿಭ್ರಷ್ಟಶ್ಚಿನ್ನ ಭ್ರಮೈವ
ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢ ಬ್ರಹ್ಮಣಃ ಪತಿ. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಅಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತಾ ನ ಹ್ಯುಪಪದ್ಯತೆ. ಉಭಯ ವಿಭ್ರಷ್ಟ. ಉಭಯ ಅಂದ್ರೆ ಸ್ವರ್ಗ ಅಪವರ್ಗ ರೂಪಾದ್ ವಿಭ್ರಷ್ಟ. ಅಂತವರಿಗೆ ಸ್ವರ್ಗಲೋಕವೂ ಇಲ್ಲ, ಅಪವರ್ಗ ಮೋಕ್ಷವೂ ಇಲ್ಲ, ಎರಡೂ ಕೂಡ ಇಲ್ಲ. ಯಾಕೆ? ಐಹಿಕ ಆಮುಷ್ಮಿಕ ಪುಮಾರ್ಥಾತ್ ವಿಭ್ರಷ್ಟ. ಈ ಲೋಕದ ಗತಿಯೂ ಇಲ್ಲ, ಪರಲೋಕದ ಗತಿಯೂ ಇಲ್ಲ. ಅವರು ವಿಷಯ ಲಂಪಟರಾಗಿದ್ರೆ ಅದೇ ತೊಂದರೆ. ಅಂತವರನ್ನ ಅಪ್ರತಿಷ್ಠ, ಅವರಿಗೆ ನಿರಾಶ್ರಯ. ಅಪ್ರತಿಷ್ಠ ಅಂದ್ರೆ ನಿರಾಶ್ರಯ ಅಂತ ಬರೀತಾರೆ ರಾಯರು. ಅತಯೇವ ಬ್ರಹ್ಮಣಃ ಪತಿ ಪರಬ್ರಹ್ಮಣ ಪ್ರಾಪ್ತ್ಯುಪಾಯೇ ವಿಮೂಢ. ಪರಮಾತ್ಮನನ್ನ ಹೊಂದುವ ಮಾರ್ಗದಿಂದ ದೂರ ಹೋದವರು. ವಾಯುನಾ ದ್ವೇದಾಕೃತಂ ದ್ವೇದಾಕೃತ ಮೇಘ ಇವ ಕಿಂ ನಶ್ಯತಿ ನರಕಾದ್ಯನರ್ಥಂ ಪ್ರಾಪ್ನೋತಿ ಉತ ನಶ್ಯತಿ. ಈಗ ಗಾಳಿ ಬಂದ್ರೆ ಮೋಡ ಏನಾಗ್ತದೆ ನೋಡಿ, ಅರ್ಧ ಮೋಡ ಮೇಘ, ಅರ್ಧ ಮೇಘ ಒಂದು ಕಡೆ ಹೋಗ್ತದೆ, ಇನ್ನೊಂದು ಮೇಘ ಇನ್ನೊಂದು ಕಡೆ ಹೋಗ್ತದೆ. ಆ ರೀತಿಯಾಗಿ ಗಾಳಿಯಿಂದ ಹೇಗೆ ನಾಶ ಆಗ್ತದೋ ಆ ಮೇಘ, ಅದೇ ತರ ಇವನೇನು ಜೀವ ನಾಶ ಆಗ್ಬಿಡ್ತಾನೋ, ನರಕಕ್ಕೆ ಹೋಗ್ತಾನೋ. ಅರ್ಧಂಬರ್ಧ ಮಾಡಿ ಹೋದವ, ದೇಹ ಬಿಟ್ಟವ, ಪೂರ್ತಿ ಧ್ಯಾನ ಮಾಡದೆ 3 ಮೆಟ್ಲು ಹತ್ತಬೇಕು, ಶ್ರವಣ ಮನನ ಧ್ಯಾನ ಅಂತ. 2 ಮೆಟ್ಲು ಹತ್ತಿದ, 1 ಮೆಟ್ಲು ಹತ್ತಿದ, ಅಥವಾ ಮೆಟ್ಲು ಹತ್ತುವ ಪ್ರಯತ್ನ ಪಡ್ತಾ ಇದ್ದಾನೆ, ಅಂತವನ ಗತಿ ಏನು? ಅರ್ಧಂಬರ್ಧ ಆಗಿರುತ್ತದೆ, ಅಥವಾ ಕಾಲ್ ಭಾಗ ಆಗಿರುತ್ತದೆ, ಅಥವಾ 5% ಆಗಿರುತ್ತದೆ, 100% ಆಗಿರಲ್ಲ. ಅಂತವರ ಗತಿ ಏನು? ನಾಶ ಹೊಂದ್ ಬಿಡ್ತಾನೋ, ನರಕಕ್ಕೆ ಹೋಗ್ತಾನೋ, ಏನ್ ಮಾಡ್ತಾನೆ ಅಂತ ಪ್ರಶ್ನೆ. ಈ ಸಂಶಯವನ್ನ ಸ್ವಾಮಿ ನೀನೇ ಪರಿಹಾರ ಮಾಡಬೇಕು. ನಿನ್ನನ್ನು ಬಿಟ್ಟು ಈ ಸಂಶಯವನ್ನ ಬೇರೆಯವರು ಯಾರು ಕೂಡ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನೀನೊಬ್ಬನೇ ಸ್ವತಂತ್ರ. ನೀನು ಸ್ವತಂತ್ರ, ನಾವೆಲ್ಲರೂ ಅಸ್ವತಂತ್ರ. ನಿನ್ನ ವಶದಲ್ಲಿ ಜಗತ್ತಿದೆ ನೋಡಿ. ಎಷ್ಟೊಂದು ಗೋಲ್ಡನ್ ಆಪರ್ಚುನಿಟಿ ನೋಡಿ ಕೃಷ್ಣ ಅರ್ಜುನನಿಗೆ. ಸಾಕ್ಷಾತ್ ಜಗನ್ನಿಯಾಮಕನಾದ ಪರಮಾತ್ಮ ಕಣ್ಣು ಮುಂದೆ ಉಪದೇಶ ಮಾಡ್ತಾನೆ ಅರ್ಜುನನಿಗೆ. ಎಲ್ಲಾ ವಿಚಾರವನ್ನು, ಅವನಿಗೆ ಬಂದ ಸಂಶಯ ಎಲ್ಲವನ್ನು ಕೂಡ ಪರಿಹಾರ ಮಾಡಿ ಮಹಾ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಯದ್ಯಪಿ ಬಂದದ್ದು ಯಾತಕ್ಕೆ? ಯುದ್ಧ ಮಾಡುವಂತ ಭೂಭಾರ ಹರಣ. ಈಗ ನೋಡಿದೀವಿ ಭಾಗವತದಲ್ಲಿ, ಭೂಭಾರ ಹರಣಕ್ಕಾಗಿ ಬಂದದ್ದು ಕೃಷ್ಣ. 18 ಅಕ್ಷೋಹಿಣಿ ಸೈನ್ಯ ಸಂಹಾರ ಆಗಬೇಕು. ನೋಡಿದರೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದಾನೆ. ಪ್ರಸಂಗ ನೆನಪಿಸ್ಕೋಬೇಕು, ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ. ಯುದ್ಧ ಮಾಡೋದಿಲ್ಲ ಅಂತ ಅಂತವನನ್ನ ಅಲ್ಲಿ ನಡೆಯುವ ಸಂಭಾಷಣೆ ಇದು ನೋಡಿ. ಯುದ್ಧ ರಂಗಕ್ಕೆ ಹೋಗಿ ಮಾಡತಕ್ಕ ಪ್ರಶ್ನೆಯ ಇದು. ನಾವು ಕ್ಲಾಸ್ ರೂಮ್ ಅಲ್ಲಿ ಕೂತು ಬೋರ್ಡಲ್ಲಿ ಚಾಕಲ್ಲಿ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಅರ್ಥ ಆಗದೇ ಇರುವ ವಿಷಯ ಇದು. ರಣರಂಗದಲ್ಲಿ ಯಾರಾದ್ರೂ ಇಂಥ, ನಮ್ಮ ಮಿಲಿಟರಿ ಇದ್ದಾರೆ ನೋಡಿ, ಯಾರಾದ್ರೂ ಈ ತರ ಚರ್ಚೆ ಮಾಡ್ತಾ ಇದ್ದಾರಾ? ರಣರಂಗದಲ್ಲಿ ಆಗಲಿ ಅಥವಾ ಕ್ಲಾಸ್ ರೂಮ್ ಅಲ್ಲಾದ್ರೂ ಯಾರು ಚಿಂತೆ ಮಾಡ್ತಾರೆ? ಎಲ್ಲೂ ಬರದೇ ಇರುವ ವಿಷಯ, ಅಪರೂಪದ ವಿಷಯ ಇವೆಲ್ಲ. ಧ್ಯಾನದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಹೇಳಿ? ಕ್ಲಾಸ್ ರೂಮ್ ಅಲ್ಲಾಗಲಿ, ಮಿಲಿಟರಿ ರೂಮ್ ಅಲ್ಲಾಗಲಿ, ಅಥವಾ ಬಾರ್ಡರ್ ಅಲ್ಲಿ ಆಗಲಿ, ಯಾರು ಇದರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಆದರೂ ಯುದ್ಧ ಪ್ರಾರಂಭ ಆಗಿಬಿಟ್ಟಿದೆ, ಶತ್ರುಗಳು ಸೈನ್ಯ ತಯಾರಿದೆ, ಅಂಥದ್ರಲ್ಲಿ ನಡೆಯುವ ಒಂದು ಸಂಭಾಷಣೆ ಇದು. ಎಷ್ಟು ಆಶ್ಚರ್ಯ ನೋಡಿ. ಅದರಿಂದ ಕೃಷ್ಣ, ನೀನು ಈ ಸಂಶಯವನ್ನ ನೀನು ಪರಿಹಾರ ಮಾಡಬೇಕು ಅಂತ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮುಂದಿನದ್ದು ಪರಮಾತ್ಮ ಅದಕ್ಕೆ ಏನು ಉತ್ತರ ಕೊಡ್ತಾನೆ ಅಂತ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.